ನ್ಯಾಯ ಕೊಡ್ತಾರೆ. ಸರ್, ಈಗ ತಾವು ಕೂಡ ಪಕ್ಷ ಹೇಳದಂತ ಸಂದರ್ಭದಲ್ಲೂ ಕೂಡ ನಿಂತಿದ್ರಿ. ಈಗ ನಿನ್ನೆ ಕ್ಯಾಬಿನೆಟ್ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿರಿಯರು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಅದಕ್ಕೆ ಏನ್ ಹೇಳ್ತೀವಿ? ಗಮನಕ್ಕೆ ತಂದಿದ್ದೀವಿ. ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡ್ವಿ. ಮುಂದೆ ಕೂಡ ನಾವು ಈಗೇನು ಬೆಳವಣಿಗೆಗಳಾಗಿದೆ ಎಲ್ಲ ಗಮನಕ್ಕೆ ತಂದಿವಿ. ತೀರ್ಮಾನ ಹೈಕಮಾಂಡ್. ಮೇಡಮ್ ಮಹಿಳೆಯರಿಗೆ ಕೊಟ್ಟಿರೋ ಡಿ.ಕೆ. ಶಿವಕುಮಾರ್ ಏನ್ ಚರ್ಚೆ ಮಾಡಿದ್ರು? ನಾವು ಮಹಿಳಾ ಇದರಲ್ಲಿ ಕೇಳಿದ್ದೀವಿ, ನಾವು ಕೂಡ ಆಕಾಂಕ್ಷೆ ಇದ್ದೀವಿ. ಈಗ ನಮ್ಗೆ ಮೊದಲೇ ಇದರಲ್ಲಿ ಆಗ್ಲಿಲ್ಲ, ಅದಕ್ಕೆ ಈಗಾದ್ರೂ ಅವಕಾಶ ಮಾಡ್ಕೊಡ್ರಿ. ಯಾಕಂದ್ರೆ ತುಕಾರಾಮ್ ಅವ್ರ ಪಕ್ಷಕ್ಕೆ ಮಾಡಿದಂತ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ಎಷ್ಟೇ ಇರ್ತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂತ ಎಲ್ಲ ಜವಾಬ್ದಾರಿಗಳನ್ನ ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಕೇಳಿದ್ವಿ. ಈ ಒಂದು ಸ್ಥಾನ ಖಾಲಿ ಇದೆ, ಸಿಗೋ ಇದಿದೆಯಾ ಮೇಡಮ್ ನಿಮ್ಗೆ? ಯಾಕಂದ್ರೆ ಮನವಿ ಮಾಡ್ಕೊಂಡಿದ್ವಿ, ಹೈಕಮಾಂಡ್ ಬಿಟ್ಟು ವಿಚಾರ. ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ರು ಮೇಡಮ್. ಹೌದು, ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿ ಎಲ್ಲ ಹೈಕಮಾಂಡ್ಗೆಲ್ಲ ಭೇಟಿ ಮಾಡಿ ನಾವು ಮನವಿ ಗಮನಕ್ಕೆ ತಂದಿದ್ದೀವಿ. ಮೇಡಮ್ ನ್ಯಾಯ ಕೊಡುವ ಭರವಸೆ ಇದೆ. ಮಹಿಳಾ ಕೋಟ ಕೊಟ್ಟಿರುವುದು ಅಡಿಯಲ್ಲಿ ಕೊಟ್ಟಿದ್ದಾರೆ. ಸೊ ನಮಗೆ ಕೊಡ್ತಾರೆ ಅನ್ನೋ ವಿಶ್ವಾಸವನ್ನು ಏನಾದ್ರು ವ್ಯಕ್ತಪಡಿಸಿದ್ದಾರೆ. ಮೇಡಮ್ ಕ್ಯಾಮೆರಾ ಕಡೆ ನೋಡಿ. ಎಲ್ಲ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ, ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಕೋಟ ಅಂತೇಳಿ ಬರಲ್ಲ, ಒಟ್ಟು ಒಬ್ಬ ಮಹಿಳೆಗೆ ಅಥವಾ ಇಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು, ಉಮಾಶ್ರೀ ಅವರ ಹೆಸರು, ಎಲ್ಲರೂ ಹೆಸರು ಸಾಮಾನ್ಯವಾಗಿ ಮತ್ತೆ ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.